ದಾವಣಗೆರೆ ದಕ್ಷಿಣ ಉಪಚುನಾವಣೆಯ ಗೊಂದಲ ಅದು ಕೈಪಾಳ್ಯದಲ್ಲಿ ಬಹಳ ದೊಡ್ಡ ತಲೆನೋವಾಗಿದೆ. ಇನ್ನು ಕ್ಲಿಯರ್ ಆಗುವಂತೆ ಕಾಣಿಸ್ತಾ ಇಲ್ಲ. ಯಾಕೆ ಮುಸ್ಲಿಂ ಬಂಡಾಯ ನಾಮಿನೇಷನ್ ಸಲ್ಲಿಕೆ ಮಾಡಿರೋದು, ಜೊತೆಗೆ ಆ ಸಲ್ಲಿಕೆಯಾಗಿರುವಂತ ನಾಮಿನೇಷನ್ ಏನಿದೆ ಅದನ್ನ ನಾನು ಹಿಂಪಡ್ಕೊಳ್ಳೋದಿಲ್ಲ ಅನ್ನೋದಾಗಿ ಪಟ್ಟಿಡ್ದಿರೋದು. ಈಗಾಗಲೇ ನಾನು ನಾಮಿನೇಷನ್ ಹಿಂಪಡೆಯೋದಿಲ್ಲ ಅಂತ ಮುಸ್ಲಿಂ ನಾಯಕರು ಪಟ್ಟಿಡ್ದಿದ್ದಾರೆ. ಬಂಡಾಯವಾಗಿ ಸ್ಪರ್ಧೆ ಮಾಡ್ತೀನಿ ಅಂತ ಪೈಲ್ವಾನ್ ಸವಾಲ್ ಹಾಕಿದ್ದಾರೆ. ಸದ್ಯ ಸಾದಿಕ್ ಬಂಡಾಯವೇ ಕಾಂಗ್ರೆಸ್ಗೆ ದೊಡ್ಡ ತಲೆನೋವಾಗಿದೆ. ನಿನ್ನೆ ನಡೆದ ಸಿಎಲ್ಪಿ ಮೀಟಿಂಗ್ನಲ್ಲೂ ಈ ಬಗ್ಗೆ ಚರ್ಚೆ ಆಯಿತು. ಗೊಂದಲ ಪರಿಹರಿಸುವಂತೆ ಜಮೀರ್ಗೆ ಸೂಚನೆ ಕೊಟ್ಟಿದ್ದಾರೆ. ಸಚಿವ ಜಮೀರ್ ಅಹಮದ್ಗೆ ಸುರ್ಜೇವಾಲಾ ಸೂಚನೆ ಕೊಟ್ಟಿದ್ದಾರೆ. ಪಂಚರಾಜ್ಯಗಳ ಚುನಾವಣೆ ಮೇಲೆ ಈ ಎಲೆಕ್ಷನ್ ಖಂಡಿತ ಪರಿಣಾಮ ಬೀರುತ್ತೆ. ಮುಸ್ಲಿಮರ ಮುನಿಸಿದೆಯಲ್ಲ, ಇದು ಎಲೆಕ್ಷನ್ ಮೇಲೆ ಪರಿಣಾಮ ಬೀರಬಾರ್ದು. ಮುಸ್ಲಿಂ ಸಮುದಾಯದ ನಾಯಕರ ಜೊತೆ ಚರ್ಚೆ ಮಾಡಿ, ಯಾವುದೇ ಅಸಮಾಧಾನ ಇಲ್ಲ ಅನ್ನೋದಾಗಿ ಮನವರಿಕೆ ಮಾಡಿ, ನಾವೆಲ್ಲ ಒಂದು, ಪಕ್ಷ ಇಂಪಾರ್ಟೆಂಟ್, ಇದನ್ನೆಲ್ಲ ಅರ್ಥ ಮಾಡಿಸಿ ಸಚಿವರಾಗಿರುವ ನೀವು ಸಮಾಲೋಚನೆ ಮಾಡಿ ಸಮುದಾಯದ ಮುಖಂಡರನ್ನ ವಿಶ್ವಾಸಕ್ಕೆ ಪಡ್ಕೊಳ್ಳಿ. ಸಾದಿಕ್ ಪೈಲ್ವಾನ್ ನಾಮಿನೇಷನ್ ಹೇಗಾದ್ರೂ ಮಾಡಿ ವಾಪಸ್ ಪಡ್ಕೊಳ್ಳೇಬೇಕು. ಈ ನಿಟ್ಟಿನಲ್ಲಿ ಅವರ ಮನವೊಲಿಸಿ ಅಂತ ಸೂಚನೆ ಕೊಟ್ಟಿದ್ದಾರೆ. ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಇರುವಂತ ಕನ್ಫ್ಯೂಷನ್ಸ್ ಏನಿದೆ ಎಲ್ಲವನ್ನ ಸರಿಪಡಿಸಿ ಇನ್ನು ನೀವು ತೆರಳಿ ಕಾಂಗ್ರೆಸ್ ಅಭ್ಯರ್ಥಿಯ ಪರ ಪ್ರಚಾರ ಮಾಡಿ ಅಂತ ಜಮೀರ್ ಅಹಮದ್ ಅವರಿಗೆ ಈಗ ಖಡಕ್ ವಾರ್ನಿಂಗ್ ಅಂತ ಅನ್ನೋದಕ್ಕಿಂತ ಹೆಚ್ಚಾಗಿ ಒಂದು ರೀತಿಯ ಮನವೊಲಿಕೆಯ ಕೆಲಸವನ್ನ ಮಾಡಿದ್ದಾರೆ ಉಸ್ತುವಾರಿ ಸೇರಿದಂತೆ ಸಿಎಂ ಸಿದ್ದರಾಮಯ್ಯ ಅವರು ಕೂಡ. ಹೀಗಾಗಿ ಮುಸ್ಲಿಂ ಮುಖಂಡರ ಜೊತೆ ಸಭೆಯಾಗತ್ತೆ, ಮತ್ತೊಂದು ಸುತ್ತಿನ ಸಭೆ ನಡೆಸ್ತಾರೆ ಜಮೀರ್. ಬಟ್ ಸಾದಿಕ್ ಪೈಲ್ವಾನ್ ಅವರ ಹೇಳಿಕೆಗಳೇನಿದೆ ಅಥವಾ ಅವ್ರು ನಿಂತಹ ಸಿದ್ಧಾಂತ ಬದ್ಧತೆ ಅಥವಾ ಅವರು ನಡ್ಕೊಂಡು ಹೋಗ್ತಿರುವಂತ ಕೆಲ ಹೇಳಿಕೆಗಳೇನಿದೆ ಅದು ಬಹಳ ಸ್ಟ್ರಾಂಗ್ ಆಗಿರೋದು ಗೊತ್ತಾಗ್ತಿದೆ. ಯಾವುದೇ ಕಾರಣಕ್ಕೂ ಕೊಟ್ಟ ನಾಮಿನೇಷನ್ ಅನ್ನ ನಾವು ತೆಗೆದುಕೊಳ್ಳೋದಿಲ್ಲ, ನಮ್ಮ ಸಮುದಾಯಕ್ಕೆ ಯಾಕೆ ಟಿಕೆಟ್ ಕೊಟ್ಟಿಲ್ಲ, ನಾವು ಪಾಠ ಕಲಿಸ್ತೀವಿ ಅನ್ನೋದಾಗಿ ಪ್ರತಿಭಟನೆ ಕೂಡ ಆಯ್ತು. ಹಾಗಾಗಿ ಜಮೀರ್ ಅಹಮದ್ ಅವರು ಮನವೊಲಿಸುವ ಪ್ರಯತ್ನ ಮಾಡ್ತಾರಾ, ಸಕ್ಸಸ್ ಆಗತ್ತಾ ನೋಡ್ಬೇಕು. ನಮ್ಮ ಸಮಾಜದ ಉಲ್ಮಾ ಅಲಿಮಿದ್ದೀನು ನಮ್ಮ ಅಲ್ಪಸಂಖ್ಯಾತರನ್ನ ಆಯಿಂದ ವರ್ಗದನ್ನ ಕಡೆ ಕಾಣಿಸಿರೋದ್ರಿಂದ ಯಾವ ಕಾರಣಕ್ಕೂ ಯಾವ ಕ್ಷಣಕ್ಕೂ ನಾನು ಹಿಂದಕ್ಕೆ ಪಡೆಯೋದಿಲ್ಲ. ನಿಮ್ಮ ಮೂಲಕ ನಾನು ಹೇಳಕ್ ಇಷ್ಟಪಡ್ತೀನಿ, ನನ್ನ ರಾಜ್ಯದಲ್ಲಿ ಜನಗಳಿಗೆ ಇಡೀ ರಾಜ್ಯದಲ್ಲಿ 2008ರಲ್ಲಿ ನಾವು ತಕ್ಕಂತೆ ಪಾಠ ಕಾಂಗ್ರೆಸ್ಸಿಗೆ ನಾವು ತಿಳಿಸ್ತೀವಿ, ಮಾಡ್ತೀವಿ. ಇಡೀ ರಾಜ್ಯದಲ್ಲಿ ಅಡ್ಡಾಡಿ ಮೈನಾರಿಟಿಗೆ ಆಯಿಂದ ಜನಕ್ಕೆ KPCC ಅವರು, ಸುರ್ಜೇವಾಲಾ ಅವರು, ಖರ್ಗೆ ಅವರು, ಸಿದ್ದರಾಮಯ್ಯ ಅವರು ಕಡೆ ಕಾಣಿಸೋದ್ರಿಂದ ನಮ್ಮ ಜಿಲ್ಲೆಯ ನಾಡಿನ ಜನತೆ, ನಮ್ಮ ದಕ್ಷಿಣ ಕ್ಷೇತ್ರದ ಜನತೆಗೆ ಬಹಳ ನೋವುಂಟು ಆಗಿದೆ. ಆ ಕಾರಣದಿಂದ ನಾನು ಈ ರಾಜ್ಯದಲ್ಲಿ, ಈ ಡಿಸ್ಟಿಕ್ನಲ್ಲಿ, ಆಮೇಲೆ ನನ್ನ ಕ್ಷೇತ್ರದಲ್ಲಿ ಜನಗಳಿಗೆ ಮನವೊಲಿಸಿ ನಾನು ಯಾವ ಕಾರಣಕ್ಕೂ ನನ್ನ ಜನ ತೀರ್ಪು ಕೊಡ್ತಾರೆ, ನನ್ನ ಗೆಲುವು ಖಚಿತ ಅಂತೇಳಿ ತಮ್ಮ ಮೂಲಕ ಹೇಳಕ್ ಇಷ್ಟಪಡ್ತೀನಿ. ಗಮನಿಸ್ತಾ ಇದ್ರಿ, ಯಾವುದೇ ಕಾರಣಕ್ಕೂ ಕೊಟ್ಟಂತ ನಾಮಿನೇಷನ್ ಅನ್ನ ನಾವು ವಾಪಸ್ ತೆಗೆದುಕೊಳ್ಳುವಂತ ಲಕ್ಷಣಗಳೇ ಇಲ್ಲ ಅಂತ, ಅಫ್ಕೋರ್ಸ್ ತಗೊಳ್ಳೋದು ಇಲ್ಲ ಅಂತ ಅನ್ಸುತ್ತೆ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ಅಭಿಷೇಕ್ ದೂರವಾಣಿ ಸಂಪರ್ಕದ ಮೂಲಕ. ಅಭಿಷೇಕ್, ಒಂದು ರೀತಿ ಬೈ ಎಲೆಕ್ಷನ್ ನ ಬಿಸಿ ಈಗ ಅಲ್ಪಸಂಖ್ಯಾತರಿಂದಲೂ ಕೂಡ ಕಾಂಗ್ರೆಸ್ಗೆ ತಟ್ಟಿದಂತೆ ಕಾಣಿಸ್ತಾ ಇದೆ. ನಾಮಿನೇಷನ್ ಅನ್ನ ಏನಾದ್ರೂ ಇನ್ನೊಂದು ಸುತ್ತಿನ ಸಭೆಯ ನಂತರದಲ್ಲಿ ಜಮೀರ್ ಅಹಮದ್ ಅವರು ಸರಿ ಮಾಡುವಂತ ಲಕ್ಷಣಗಳಿದೆಯಾ, ಸಾದಿಕ್ ಅವರು ಒಪ್ಕೊಳ್ತಾರೆ ಅಂತ ಅನ್ಸತ್ತಾ ಅಭಿಷೇಕ್? ದಯನ ಖಂಡಿತ ಬಜೆಟ್ ಅಧಿವೇಶನ ನಂತರ ಇದೀಗ ಬೈ ಎಲೆಕ್ಷನ್ ನ ಕಾವು ಇದೀಗ ರಾಜ್ಯದಲ್ಲಿ ಏರಿಕೆ ಆಗ್ತಿರುವಂತದ್ದು. ಅದರಲ್ಲೂ ಕೂಡ ಎರಡೂ ಕ್ಷೇತ್ರದಲ್ಲೂ ಕೂಡ ಕಾಂಗ್ರೆಸ್ಗೆ ಬಂಡಾಯದ ಬಿಸಿ ತಟ್ಟಲಿದೆ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ಒಂದು ಕಡೆ ಬಾಗಲಕೋಟೆಯಲ್ಲಿ ಏನು ಪ್ರಮುಖವಾಗಿ ಮೇಟಿ ಕುಟುಂಬದಲ್ಲೇ ಟಿಕೆಟ್ ಆಕಾಂಕ್ಷಿಗಳಾಗಿ ಒಂದು ಕಡೆ ಬೇಡಿಕೆ ಇಟ್ಟಿದ್ರೆ, ಪ್ರಮುಖವಾಗಿ ಅದರಲ್ಲೂ ಕೂಡ ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಏನು ಕಾಂಗ್ರೆಸ್ಗೆ ಬಂಡಾಯ ಅಭ್ಯರ್ಥಿಯಾಗಿ ಸಾದಿಕ್ ಪೈಲ್ವಾನ್ ಅವರು ಇದಾಗಲೇ ನಮ್ಮ ನಿರ್ದೇಶನವನ್ನ ಸಲ್ಲಿಕೆ ಮಾಡಿದ್ದಾರೆ. ಅವ್ರನ್ನ ಮನವೊಲಿಸಿ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂತ ಒಂದು ಪ್ರಯತ್ನ ಕಾಂಗ್ರೆಸ್ ಕಡೆಯಿಂದ ಆಗ್ತಾನೆ ಇದೆ. ಅದರಲ್ಲೂ ಕೂಡ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಸಚಿವ ಜಮೀರ್ ಅವ್ರಿಗೆ ಒಂದಷ್ಟು ಸೂಚನೆ ಕೊಟ್ಟಿರುವಂತದ್ದು. ಯಾಕಂತಂದ್ರೆ ಮುಸ್ಲಿಂ
ಸಮುದಾಯ ಇರತಕ್ಕಂತ ಕ್ಷೇತ್ರದಲ್ಲಿ ನಾವು ಮುಸ್ಲಿಂ ಮತಗಳನ್ನ ಎದುರಾಕೊಂಡ್ರೆ ನಮ್ಗೆ ಚುನಾವಣೆಯಲ್ಲಿ ನಿರೀಕ್ಷಿತ ಫಲಿತಾಂಶ ಬರೋದಿಲ್ಲ. ಹಾಗಾಗಿ ಮುಸ್ಲಿಂ ಸಮುದಾಯನ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂತ ಒಂದು ಪ್ರಯತ್ನವನ್ನ ನೀವು ಮಾಡಿ ಅನ್ನುವಂತ ಒಂದು ಸೂಚನೆ ಸುರ್ಜೇವಾಲ ಅವರು ಸಚಿವ ಜಮೀರ್ ಅವರಿಗೆ ಕೊಟ್ಟಿದ್ರು. ಜೊತೆಗೆ ಅಗತ್ಯ ಬಿದ್ರೆ ನೀವು ಕೂಡ ಪ್ರಚಾರಕ್ಕೆ ತೆರಳಿ ಅಲ್ಲಿ ಸಮುದಾಯದ ಮುಖಂಡರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಒಟ್ಟಿಗೆ ಚುನಾವಣೆಗೆ ಹೋಗುವಂತ ಒಂದು ಪರಿಸ್ಥಿತಿ, ಒಂದು ಪರಿಸರವನ್ನ ನಿರ್ಮಾಣ ಮಾಡುವಂತ ಒಂದು ಸೂಚನೆ ಕೊಟ್ಟಿದ್ರು. ಅದರ ಆಧಾರದ ಮೇಲೆಗೆ ಈಗ ಸಚಿವರಾಗಿರ್ತಕ್ಕಂಥ ಜಮೀರ್ ಅವರು ಎಲ್ಲ ಒಂದು ಮುಖಂಡರ ಜೊತೆ ಸಭೆನ ಮಾಡಿದ್ರು. ಆದ್ರೆ ಇಲ್ಲಿ ಪ್ರಮುಖವಾಗಿ ಕಾಂಗ್ರೆಸ್ ಪಕ್ಷಕ್ಕೆ ತಲೆನೋವಾಗ್ತಿರುವಂತದ್ದು, ಇದಾಗಲೇ ನಾಮನಿರ್ದೇಶನ ಸಲ್ಲಿಕೆ ಮಾಡಿರ್ತಕ್ಕಂಥ ಸಾದಿಕ್ ಪೈಲ್ವಾನ್ ಅವರು ಯಾವ ರೀತಿ ಮನವೊಲಿಕೆ ಮಾಡಿ ಅವ್ರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ತಾರೆ ಅಂತ. ಒಂದು ವೇಳೆ ಏನು ಸಾದಿಕ್ ಪೈಲ್ವಾನ್ ಅವರು ನಾಮನಿರ್ದೇಶನ ತೆಗೆದುಕೊಳ್ದೆ ಇವತ್ತೇ ಏನು ಅವರು ಪ್ರಮುಖವಾಗಿ ಬಂಡಾಯ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದೆ, ಅದಲ್ಲಿ ಕ್ಷೇತ್ರದಲ್ಲಿ ಮುಸ್ಲಿಂ ಮತಗಳು ಸ್ಪಿಟ್ ಆಗುವಂತ ಸಾಧ್ಯತೆ ಇದೆ. ಯಾಕಂತಂದ್ರೆ ಇದಾಗ್ಲೇ ಒಂದಷ್ಟು ಮಾಹಿತಿಗಳ ಪ್ರಕಾರ ಈಗಿರುವಂತ ವಾತಾವರಣ ಬಿಜೆಪಿ ಅಭ್ಯರ್ಥಿಯ ಪರವಾಗಿ ಇರೋದ್ರಿಂದ ಅದನ್ನ ಎನ್ಕ್ಯಾಶ್ ಮಾಡ್ಕೊಂಡು ಕಾಂಗ್ರೆಸ್ ಅಭ್ಯರ್ಥಿಗಳು ಯಾವ ರೀತಿ ಗೆಲುವಿನ ಲೆಕ್ಕಾಚಾರ ಹಾಕ್ಬೇಕು, ಯಾವ ರೀತಿ ಸ್ಟ್ರಾಟಜಿನ ಕ್ರಿಯೇಟ್ ಮಾಡ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ನಿನ್ನೆ CLP ಮೀಟಿಂಗ್ ನಲ್ಲಿ ಕೂಡ ಚರ್ಚೆ ಆಗಿದೆ. ಒಂದು ಕಡೆ CM ಸಿದ್ದರಾಮಯ್ಯ ಕೂಡ ಶಾಸಕರಿಗೆ ಮತ್ತು ಸಂಬಂಧಪಟ್ಟಂತ ಸಚಿವರಿಗೆ ಒಂದಷ್ಟು ಜವಾಬ್ದಾರಿ ಕೂಡ ಕೊಟ್ಟಿದ್ದಾರೆ. ಹೀಗಾಗಿ ಇಂದು ಏನು ನಾಮನಿರ್ದೇಶನ ಹಿಂಪಡೆಯುವಂತ ಕೊನೆಯ ದಿನಾಂಕ ಆಗಿರೋದ್ರಿಂದ ಏನಾದ್ರೂ ಸಾದಿಕ್ ಪೈಲ್ವಾನ್ ಅವರು ಮನಸ್ಸು ಮಾಡಿ ಆ ಒಂದು ನಾಮನಿರ್ದೇಶನವನ್ನ ಹಿಂಪಡೆಯುತ್ತಾರ ಒಂದು ಪ್ರಶ್ನೆ ಈಗ ಸದ್ಯಕ್ಕೆ ಉಳಿದಿರುವಂತದ್ದು ಡಯನಾ. ಓಕೆ, ಥ್ಯಾಂಕ್ ಯು ಅಭಿಷೇಕ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಈಗಾಗಲೇ ಏನು ಬಿಸಿ ಏರ್ತಾ ಇರುವಂಥ ಬೈ ಎಲೆಕ್ಷನ್ ಅಖಾಡದಲ್ಲಿ ನಿಜಕ್ಕೂ ಕೂಡ ಮತ್ತೊಂದು ಸುತ್ತಿನ ಸಭೆ ಸಕ್ಸಸ್ ಆಗತ್ತಾ? ಜಮೀರ್ ಅಹಮದ್ ಅವರು ಸಾದಿಕ್ ಅವರನ್ನ ಮನ ಪರಿವರ್ತನೆ ಮಾಡ್ತಾರಾ? ಎಲ್ಲವೂ ಕೂಡ ಕುತೂಹಲವನ್ನ ಕೆರಳಿಸ್ತಾ ಇದೆ.